ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ ವಿಶೇಷವೇನಪ್ಪ ಅಂದರೆ ಇವತ್ತು ಚಂಪಾ ಷಷ್ಠಿ ಐತೆ. ಬುಧವಾರದಿಂದ ವಿಶೇಷವಾದ ಷಷ್ಠಿ ಬಂದಿರೋದ್ರಿಂದ ಒಳ್ಳೆಯದ ನಾಗರಕಲ್ಲಿಗೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತದೆ. ಮಕ್ಕಳು ಒಳ್ಳೆಯ ಆರೋಗ್ಯ ಅಭಿವೃದ್ಧಿಗಾಗಿ, ಸಂತಾನ ಭಾಗ್ಯಕ್ಕಾಗಿ, ಕಂಕಣ ಭಾಗ್ಯ ಎಲ್ಲ ಕೂಡಿ ಬರಬೇಕೆಂದರೆ ಷಷ್ಠಿ ದಿನ ನಾಗರಕಲ್ಲಿಗೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತದೆ. ಆದ್ದರಿಂದ ನಿಮ್ಮ ಶಕ್ತಿ ಅನುಸಾರ ಉಪವಾಸ ಇದ್ದು ಪೂಜೆ ಮಾಡೋದರಿಂದ ಇನ್ನೂ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗಿನ ಜಾವನೇ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ನಾಗರಕಲ್ಲಿಗೆ ಹೋಗಿ ಹಾಲಿನಿಂದ ಅಭಿಷೇಕ ಮತ್ತು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ವಿಶೇಷವಾದ ನೈವೇದ್ಯ ಅಂದರೆ ಎಳ್ಳು ಉಂಡೆ. ನಾಗರಕಲ್ಲಿಗೆ ಎಳ್ಳುಂಡೆ ಮತ್ತು ಇಕ್ಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಹಾಲಿನ ಅಭಿಷೇಕ ಮುಖ್ಯವಾಗಿರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯವರ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಇನ್ನೂ ತುಂಬ ವಿಶೇಷವಾದ ಫಲ ಸಿಗುತ್ತದೆ. ಯಾರ್ಯಾರಿಗೆ ಮಕ್ಕಳಾಗಿಲ್ವೋ ಅಂಥವರು ಷಷ್ಠಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಚರ್ಮ ರೋಗ ಇರೋರು ಮತ್ತು ತಲೆಯಲ್ಲಿ ಹೊಟ್ಟು ಇರೋರು ಈ ಷಷ್ಠಿ ಮಾಡೋದರಿಂದ ಪರಿಹಾರ ಆಗುತ್ತದೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಿವನ ದರ್ಶನನೂ ಪಡೆದಿದ್ದೀವಿ. ಯಾರ್ಯಾರಿಗೆ ಮದುವೆ ಆಗ್ತಾ ಇಲ್ಲವೋ ಅಂಥವರೆಲ್ಲ ಕಂಕಣ ಭಾಗ್ಯ ಬೇಗ ಕೂಡಿ ಬರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡೋದರಿಂದ ಆದಷ್ಟು ಬೇಗ ಅವೆಲ್ಲ ಪರಿಹಾರ ಆಗುತ್ತದೆ. ಅದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ತುಂಬ ವಿಶೇಷವಾಗಿರುತ್ತದೆ. ಆದಷ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ಒಂದು ಶಿವನ ದೇವಸ್ಥಾನ ಇದ್ದರೆ ಶಿವನ ದರ್ಶನನೂ ಪಡೆಯಿರಿ. ತುಂಬ ವಿಶೇಷವಾದ ಫಲ ಸಿಗುತ್ತದೆ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ನಾವು ಹಾಲಿನ ಅಭಿಷೇಕ ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿಯವರ ಅಷ್ಟೋತ್ತರವನ್ನು ಹೇಳಿಕೊಂಡು ಅಭಿಷೇಕ ಮಾಡೋದರಿಂದ ಅದರಿಂದನೂ ಇನ್ನೂ ತುಂಬ ವಿಶೇಷವಾದ ಫಲ ಸಿಗುತ್ತದೆ. ಆದಷ್ಟು ನಮ್ಮ ಕಷ್ಟ ನಮ್ಮ ಹರಕೆ ಇರುತ್ತೋ ಅದು ಪರಿಹಾರ ಆಗುತ್ತದೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋ ಸಪೋರ್ಟ್ ಮಾಡಿ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ.